ಸಿಲಿಕಾನ್ ಸಿಟಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿಮೀರಿದೆ. ನಿನ್ನೆ ತಡರಾತ್ರಿ ಹುಚ್ಚು ಹಿಡಿದ ನಾಯಿಗಳು ಜನರಲ್ಲಿ ಅಕ್ಷರಶಃ ಭಯ ಸೃಷ್ಟಿಸಿದೆ. ಶಾಲೆಗೆ ಹೋಗುವ ಪುಟ್ಟ ಬಾಲಕಿ ಸೇರಿದಂತೆ 5 ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿದೆ. ಎಲ್ಲಿ ದಾಳಿ ಮಾಡಿರುವುದು ಎಂಬುದರ ಕುರಿತು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಬ್ರ್ಯಾಂಡ್ ಬೆಂಗಳೂರಲ್ಲಿ ಮುಂದುವರೆದ ನಾಯಿಗಳ ಅಟ್ಟಹಾಸ. ಲಗ್ಗೆರೆ ಬಳಿ ಸಿಕ್ಕವರ ಮೇಲೆ ಹುಚ್ಚು ನಾಯಿ ಡೆಡ್ಲಿ ಅಟ್ಯಾಕ್. ಒಂದೇ ದಿನ 5ಕ್ಕೂ ಹೆಚ್ಚು ಮಂದಿ ಮೇಲೆ ಡಾಗ್ ದಾಳಿ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಬೀದಿ ನಾಯಿಗಳ ಅಟ್ಟಹಾಸ ಮಿತಿ ಮೀರಿದೆ. ಯಾವ ರಸ್ತೆಯಲ್ಲಿ ನೋಡಿದ್ರೂ ಬೀದಿ ನಾಯಿಗಳದ್ದೇ ದರ್ಬಾರ್. ಬ್ರ್ಯಾಂಡ್ ಬೆಂಗಳೂರು ಇನ್ಮುಂದೆ ಡಾಗ್ ಬೆಂಗಳೂರು ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಎಸ್, ಏಕಾಏಕಿ ಮಗುವಿನ ಮೇಲೆ ದಾಳಿ, ಮಗುವಿನ ಕೈಗೆ ಗಂಭೀರ ಗಾಯ, ಸಿಕ್ಕವರ ಮೇಲೆ ಬೀದಿ ನಾಯಿ ಅಟ್ಯಾಕ್. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ನಗರದ ಲಗ್ಗೆರೆಯ ಮುಖ್ಯ ರಸ್ತೆಯಲ್ಲಿ. ಎಸ್, ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಬೆಂಗಳೂರಲ್ಲಿ ಹೆಚ್ಚುತ್ತಿರೋ ಈ ಕ್ರೂರ ಬೀದಿ ನಾಯಿಗಳ ಸಮಸ್ಯೆಗೆ ಬ್ರೇಕ್ ಹಾಕಲು ಜಿಬಿಎ ಮುಂದಾಗಿದೆ. 2500ಕ್ಕೂ ಹೆಚ್ಚು ಕ್ರೂರ ಸ್ವಭಾವವುಳ್ಳ ನಾಯಿಗಳನ್ನ ಗುರುತಿಸಿರುವ ಜಿಬಿಎ ಶೆಲ್ಟರ್ ನಿರ್ಮಿಸಲು ಜಾಗ ಹುಡುಕಾಡ್ತಿದೆ. ಈ ನಡುವೆಯೂ ಬೀದಿ ನಾಯಿಗಳ ಅಟ್ಟಹಾಸ ಮುಂದುವರೆದಿದೆ. ಲಗ್ಗೆರೆಯ ಮುಖ್ಯ ರಸ್ತೆಯಲ್ಲಿ ತಾಯಿ ಜೊತೆ ಅಂಗಡಿಗೆ ಬಂದಿದ್ದ 8 ವರ್ಷದ ಬಾಲಕಿ ಪುನಶ್ರೀ ಮೇಲೆ ನಾಯಿಗಳ ಹಿಂಡು ಎರಗಿವೆ. ಮಗುವಿನ ಎಡಗೈ ಬೆರಳನ್ನ ಕಚ್ಚಿ ರಕ್ತಸಿಕ್ತಗೊಳಿಸಿದೆ. ಮಗು ಕಿರುಚುತ್ತಾ ಓಡಿದ್ರೂ ಬಿಡದ ನಾಯಿಗಳು ಬೆನ್ನಟ್ಟಿ ದಾಳಿ ಮಾಡಿವೆ. 3ನೇ ತರಗತಿ ಓದುತ್ತಿರುವ ಪುನಶ್ರೀಗೆ ಗಂಭೀರ ಗಾಯವಾಗಿದ್ರಿಂದ ಪರೀಕ್ಷೆ ಬರೆಯಲು ಸಮಸ್ಯೆ ಎದುರಾಗಿದೆ. ನಮ್ಮ ವೈಫ್ ಮತ್ತೆ ಇವರು ಕೆಳಗಡೆ ಅಂಗಡಿಗೆ ಹೋಗಿದಾಗ ಏನಾಗಿದೆ, ಚಾಕ್ಲೇಟ್ ತಗೊಂಡಾಗ ಅದು ಸಡನ್ ಆಗಿ ಬಂದು ಕಚ್ಚಿದೆ. ಕೈ ಇದು ಮಾಡಿದಾಳೆ, ಅದೇನು ಮಾಡಿದೆ, ಕೈ ಕಚ್ಕೊಂಡಿದೆ. ಸೊ ಇವರು ಬಿಡ್ಸಕ್ಕೆ ಹೋಗಿದ್ದಾರೆ, ಅದು ಬಿಟ್ಟಿಲ್ಲ. ಸೊ ಅದಾದಮೇಲೆ ಇವರೆಲ್ಲ ಸುತ್ತಾಕೊಂಡಾಗ ಬಿಟ್ಟು ಹೋಗಿದೆ. ಸೊ ಅದಾದಮೇಲೆ 2-3 ಜನಕ್ಕೆ ಮತ್ತೆ ಅದು ಕಚ್ಚಿದೆ. ಅದಾದಮೇಲೆ ಫೋನ್ ಮಾಡಿದಾಗ ಅವರು ಜಿಬಿಎ ಅವರ ಅಧಿಕಾರಿಗಳು ಬಂದು ಅವ್ರನ್ನ ನಾಯಿನ ಹಿಡಿದ್ಬಿಟ್ಟು ತೊಗೊಂಡೋಗಿದ್ದಾರೆ. ಸೊ ಇವಾಗ ನಾನು ಮಾತಾಡಿದ್ದಕ್ಕೆ ಅದು ಅಬ್ಸರ್ವೇಷನಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಸೊ ಅದಾದಮೇಲೆ ನೆಕ್ಸ್ಟ್ ಏನು ರಿಪೋರ್ಟ್ ಬರುತ್ತೆ, ಆ ರಿಪೋರ್ಟ್ ಬಂದಮೇಲೆ ನೋಡ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಮಗಳ ಸ್ಥಿತಿ ಕಂಡು ಪೋಷಕರು ಕಣ್ಣೀರು ಹಾಕ್ತಿದ್ದಾರೆ. ಇನ್ನು ಈ ನಾಯಿ ಕೇವಲ ಬಾಲಕಿಗಷ್ಟೇ ಅಲ್ಲ, ಒಂದೇ ದಿನದಲ್ಲಿ 5ಕ್ಕೂ ಹೆಚ್ಚು ಮಂದಿಗೆ ಕಚ್ಚಿ ಗಾಯಗೊಳಿಸಿದೆ. ಇಡೀ ಲಗ್ಗೆರೆ ನಿವಾಸಿಗಳು ಈಗ ಮನೆಯಿಂದ ಹೊರಬರಲು ಹೆದರುವಂತಾಗಿದೆ. ಏನೊಂದು ಈ ಶೆಲ್ಟರ್ಗಳನ್ನು ಹಾಕೊಂಡು ಇವತ್ತು ನಾಯಿಗಳನ್ನು ಸಾಕಬೇಕು ಅಂತ ಒಂದು ಸೂಚನೆ ಸುಪ್ರೀಂ ಕೋರ್ಟ್ ನೀಡಿದೆ. ಪ್ರಥಮವಾಗಿ ಅದು ಕಾರ್ಯಾಚರಣೆಗೆ ಬರಬೇಕು ಸರ್. ಯಾಕಂದರೆ ಈ ಅಧಿಕಾರಿಗಳು ಅದಕ್ಕೆ ಮಹತ್ವವನ್ನು ಕೊಡಬೇಕು. ಇಲ್ಲಾಂದರೆ ಇನ್ನೂ ಅನೇಕ ಈ ಥರ ಸಣ್ಣ ಮಕ್ಕಳು ಅನೇಕ ರೀತಿ ಏನೋ ಮಗು ಇಷ್ಟ ಆಗಿದ್ದು ನಮ್ಮ ಪುಣ್ಯ, ಇಲ್ಲಾಂದರೆ ಪ್ರಾಣನೇ ಹೋಗೋ ಪರಿಸ್ಥಿತಿಗಳು ಸುಮಾರು ಕಡೆನೂ ಆಗಿದೆ. ದಯಮಾಡಿ ಕೂಡಲೇ ನಾನು ಆಗ್ರಹಿಸೋದಿಷ್ಟೇ, ದಯಮಾಡಿ ಎಚ್ಚೆತ್ಕೊಂಡು ಕೂಡಲೇ ನಾಗರಿಕರ ಮೇಲೆ ಆಗ್ತಿರ್ತಕ್ಕಂಥ ಇಂಥ ಅನಾಹುತಗಳನ್ನು ತಪ್ಪಿಸಿ ನಾಗರಿಕರ ಸುಗಮ ಸಂಚಾರಕ್ಕೆ, ಸುಗಮ ಜೀವನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ತಮ್ಮ ಮಾಧ್ಯಮಕ್ಕೆ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಗರದಲ್ಲಿ ಬೀದಿ ನಾಯಿಗಳ ಉಪಟಳ ಹೆಚ್ಚಾಗಿದ್ದು ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಆಗ್ತಿದೆ. ಹೀಗಾಗಿ ಬೀದಿ ನಾಯಿಗಳ ಆಟಾಟೋಪಕ್ಕೆ ಬ್ರೇಕ್ ಹಾಕುವಂತೆ ಸುಪ್ರೀಂ ಕೋರ್ಟ್ ಕೂಡ ಸೂಚನೆ ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಕೆಲ ದಿನಗಳ ಹಿಂದೆ ಜಿಬಿಎ ಕ್ರೂರ ಸ್ವಭಾವವುಳ್ಳ ನಾಯಿಗಳನ್ನ ಹಿಡಿಯಲು ಮುಂದಾಗಿತ್ತು, ಆದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.